ಅಮ್ಮ ಬಂದ್ಬಿಟ್ಟು 2 ವರ್ಷದಿಂದ ಕ್ಯೂಲೈಫ್ ಥೆರಪಿನ ಮಾಡ್ಕೋತಾ ಇದ್ದಾರೆ. ಅಮ್ಮನ ಎಕ್ಸ್ಪೀರಿಯನ್ಸ್ ನ ಕೇಳೋಣ ಅಮ್ಮ. ಅಮ್ಮ ನಮಸ್ತೆ. ನಮಸ್ತೆ. ಅಮ್ಮ ನಿಮ್ಮ ಹೆಸರು? ನನ್ನ ಹೆಸರು ಸುನಂದ ಚದಾನಂದ ಹಿರೇಮಠ. ಅಮ್ಮ ಎಷ್ಟು ದಿನದಿಂದ ನಮ್ಮ ಕ್ಯೂಲೈಫ್ ಥೆರಪಿಗೆ ಬರ್ತಾ ಇದ್ದೀರಾ? 2 ವರ್ಷದಿಂದ ಬರೋದು. 2 ವರ್ಷದಿಂದ ಬರ್ತಾ ಇದ್ದೀರಾ. ಅಮ್ಮ ಇದಕ್ಕಿಂತ ಮುಂಚೆ ನಿಮಗೆ ಏನ್ ಪ್ರಾಬ್ಲಮ್ಸ್ ಇತ್ತು ಅಮ್ಮ? ಏನಕ್ಕೋಸ್ಕರ ನೀವು ನಮ್ ಥೆರಪಿಗೆ ಬಂದ್ರಿ? ಪ್ರಾಬ್ಲಮ್ ಅಂದ್ರ ತೆಲ್ಲಿಂದ ಹಿಡಿದ ಕಾಲ್ ತಕ ಪ್ರಾಬ್ಲಮ್ ಇತ್ತು. ಹೇಳಾಕ್ ಕೂತ್ರ ಟೈಮ್ ಸಾಲುದಿಲ್ಲ. ಮನ್ಯಾಗ ನಾನು ನಡ್ಯಾಕ್ ಬರ್ತಿರ್ಕಿಲ್ಲ, ನನಗೆ ಎದ್ದು ನಡ್ಯಾಕ ಬರ್ತಿರ್ಕಿಲ್ಲ. ಓಡಾಡಕ್ ಆಗ್ತಿರ್ಲಿಲ್ಲ. ಯಾಕೆ ಓಡಾಡಕ್ ಆಗ್ತಿರ್ಲಿಲ್ಲ ಅಮ್ಮ? ನನಗ್ ಶಕ್ತಿನೂ ಇರಕಿಲ್ಲ, ತಿರುಗ್ ಬರ್ತಿತ್ತು. ಆಮೇಲೆ ಹೊಟ್ಯಾಗ ಪ್ಯಾನ್ಕ್ರಿಯಾದ ಪ್ರಾಬ್ಲಮ್ ಐತಿ. ಪ್ಯಾಂಕ್ರಿಯಾದ ಪ್ರಾಬ್ಲಮ್ ಇತ್ತು. ಕಾಲ ಸೌಂಟಿದಾವ ಅಂತ ಹೇಳ್ತಿರು. ತಲೆಗೆ ರಕ್ತ ಪುರೋಸೋದಿಲ್ಲ ಅಂತ ಹೇಳ್ತಿರು. 3.5 ಇಂಚ್ ಬೆನ್ನು ಇಳಿದಿತ್ತು. ಅದೀಗೆಲ್ಲ ಸರಿಯಾಗಿತ್ತು. ಇದೆಲ್ಲ ಕೂಡ ಫಸ್ಟ್ ಅದಕ್ಕೋಸ್ಕರ ನೀವ್ ಏನ್ ಮಾಡ್ತಾ ಹಾಸ್ಪಿಟಲ್ಗೆಲ್ಲ ತೋರ್ಸಿದ್ರಾ? ಹಾಸ್ಪಿಟಲ್ಗೂ ತೋರಿಸಿದ್ದು. ಅದ್ರ ಸಲುವಾಗಿ ಮೆಡಿಸಿನ್ ಕೊಟ್ಟಿರು. ಒಂದ್ 6-7 ಸಾವಿರ ಮೆಡಿಸಿನ್ ತಿಂತೀನಿ. ದಿವ್ಸಕ್ಕೆ 20 ಗುಳಿಗೆ ತಿಂತೀನಿ. ಇಲ್ಲಿ ಬಂದಾಗಿಂದ ಒಂದ್ 3.5 ಸಾವಿರ ಅಟ್ಟ ಔಷಧ ಶುರು ಐತಿ. ಮತ್ತೆ 3-4 ಗುಳಿಗೆ ತಿನ್ನೋದ ಅಟ್ಟ. ಇಲ್ಲಿಗ್ ಬರಕ್ಕೆ ಶುರು ಮಾಡಿ ಎಷ್ಟು ದಿನ ಆಯ್ತು ಅಮ್ಮ? 2 ವರ್ಷ ಆಯ್ತು. 2 ವರ್ಷ ಆಯ್ತು. ಈಗ ಇಲ್ಲಿಗ್ ಬಂದ ಮೇಲೆ ನಿಮಗೆ ಪ್ರಾಬ್ಲಮ್ಸ್ ಯಾವ ತರ ಇದೆ? ಪ್ರಾಬ್ಲಮ್ಸ್ ಅಂದ್ರೆ ಏನ್ ನೋಸ್ತಿತ್ತು, ತ್ರಾಸ ಆಗ್ತಿತ್ತು, ನಡ್ಯಾಕ್ ಬರ್ತಿರ್ಕಿಲ್ಲ. ಅದ್ ಹೆಚ್ಚಾಗಿ ಕಡಿಮೆ ಮಟ್ಟ ನಡ್ಕೋತ ಬರಕ್ ಆಗ್ತಿರ್ಕಿಲ್ಲ. ಸ್ಟಾರ್ಟಿಂಗ್ ಬಂದ್ಬಿಟ್ಟು ಜಾಸ್ತಿ ಆಗಿ ಇಂಪ್ರೂವ್ಮೆಂಟ್ ರಿಯಾಕ್ಷನ್ ಆಗಿ ಆಮೇಲೆ ನಿಮಗೆ ಕಡಿಮೆ ಆಯ್ತು. ಓಕೆ, ಇವಾಗ ಮೆಡಿಸನ್ 20 ಮಾತ್ರೆ 16 ಮಾತ್ರೆ ಎಲ್ಲ ತಗೋತಿದ್ರಲ್ವಾ? ಇವಾಗ ಬಂದ್ಬಿಟ್ಟು ಎಷ್ಟು ಮಾತ್ರೆ ತಗೋತಿದ್ದೀರಾ? 4 ಮಾತ್ರೆ ತಗೋತಿದ್ದೀರಾ. ಈಗ ಎಷ್ಟು ಮಾತ್ರೆ ಬಿಟ್ಟಿದ್ದೀರಾ ನೀವು? ಮಾತ್ರೆ ಈಗ ಒಂದ್ 14-15 ಬಿಟ್ಟಿದ್ದೇನೆ, ಎಲ್ಲಾ ಬಿಟ್ಟಿದ್ದೇನೆ. ಅಷ್ಟೊಂದು ಟ್ಯಾಬ್ಲೆಟ್ಸ್ ನ ಬಿಟ್ಟಿದ್ದೀರಾ? ಓಕೆ, ಅದಕ್ಕೋಸ್ಕರ ಎಷ್ಟು ಖರ್ಚು ಮಾಡ್ತಾ ಇದ್ರಿ ಅಮ್ಮ? ಒಂದ್ 7-7.5 ಸಾವಿರ ಬರ್ತಿತ್ತು. ಓಕೆ, ಇವಾಗ ಎಷ್ಟು ಖರ್ಚು ಮಾಡ್ತಿದ್ದೀರಾ ಅಮ್ಮ? ಈಗ 3.5 ಸಾವಿರ ಖರ್ಚು. 3.5 ಸಾವಿರ ಖರ್ಚು ಮಾಡ್ತಿದ್ದೀರಾ ಅಂದ್ರೆ ತುಂಬಾ ಅಮೌಂಟ್ ಕೂಡ ನಿಮಗೆ ಕಡಿಮೆ ಆಗಿದೆ. ಓಕೆ, ಈಗ ಕ್ಯೂಲೈಫ್ ಬಂದ ಮೇಲೆ ನಿಮಗೆ ಮೆಡಿಸನ್ ಅಮೌಂಟ್ ಕಡಿಮೆ ಆಗಿದೆ, ಮೆಡಿಸನ್ ಕಡಿಮೆ ಆಗಿದೆ. ಇವಾಗ ನಿಮ್ ಹೆಲ್ತ್ ಪ್ರಾಬ್ಲಮ್ಸ್ ಗಳು, ನಿಮ್ ಬಾಡಿ ಯಾವ ತರ ಇದೆ ಅಮ್ಮ ಇವಾಗ? ಹೆಲ್ತ್ ಅಂದ್ರ ಮೊದ್ಲಿಂದ ನೋಡ್ರ ಈಗ ನಾ ಒಂದ ಟೈಮ್ ಊಟ ಮಾಡ್ತೀನಿ. ಒಂದ್ ಟೈಮ್ ಅಂದ್ರೂ 1 ರೊಟ್ಟಿ. ಇವತ್ತು 1 ರೊಟ್ಟಿ ತಿನ್ನಂದ್ರ ನಾಳೆ 1 ರೊಟ್ಟಿ ತಿನ್ಬೇಕು. ಅದ್ ಬಿಟ್ಟು ಈಗ 3 ಟೈಮ್ ಊಟಾನು ಮಾಡ್ತಾನು. ಕಣ್ ತುಂಬ ನಿದ್ದೆ ಬರ್ತೈತಿ. ಏನ್ ಪೇನು ಎಲ್ಲಾ ಕಡಿಮೆ ಆಗೈತಿ. ಬಾಕಿ ಈಗ ನಾ ಅಲ್ಲಿಂದ ಮನಿಂದ ನಡ್ಕೋತ ಬರ್ತಾನೆ. ಮೊದಲು ನಡ್ಕೋತ ಬರಕ್ ಆಗ್ತಿರ್ಕಿಲ್ಲ. ನಡ್ಕೊಂಡ್ ಬರಕ್ ಆಗ್ತಿರ್ಲಿಲ್ಲ. ಈಗ ನಡ್ಕೊಂಡ್ ಬರ್ತಿದ್ದೀರಾ. ಊಟ 2 ಟೈಮ್ ಕೂಡ 3 ಟೈಮ್ ಮಾಡೋದು. 3 ಟೈಮ್ ಊಟ ಮಾಡ್ತಿದ್ದೀರಾ. ಫಸ್ಟ್ 1 ಟೈಮ್ ಮಾತ್ರ ಊಟ ಮಾಡ್ತಾ ಇದ್ರಿ. ಓಕೆ, ಮತ್ತೆ ಬೇರೆ ಏನ್ ಚೇಂಜಸ್ ಆಗಿದೆ ಅಮ್ಮ ನಿಮ್ಗೆ? ಚೇಂಜಸ್ ಅಂದ್ರ ನನಗ್ ನಿದ್ದೆ ಬರ್ತಿರ್ಕಿಲ್ಲ, ಸಂಡಸ್ ಆಗ್ತಿರ್ಕಿಲ್ಲ, ಒಂದಕ್ಕೂ ಸರಿ ಆಗ್ತಿರ್ಕಿಲ್ಲ. ಈಗ ಒಂದ್ ಕಡೆ ನುಸ್ತಂದ್ರೆ ಒಂದ್ ಕಡೆ ರೈಟ್ ಸೈಡ್ ಮಲ್ಕೊಳಕ ಬರ್ತಿರ್ಕಿಲ್ಲ, ಲೆಫ್ಟ್ ಸೈಡ್ ಅಟ್ಟ ಮಲ್ಕೋತೀನಿ. ಈಗ ಅದೆಲ್ಲ ಸರಿ ಹೋಗಿತ್ತು. ಕಣ್ಣಿನ ಪ್ರಾಬ್ಲಮ್ಸ್ ಏನ್ ಚೇಂಜಸ್ ಆಗಿದೆ ಅಮ್ಮ? ಕಣ್ಣಿನ ಪ್ರಾಬ್ಲಮ್ ಅಂದ್ರ ಬಲಗಡೆ ನಾನು ಕಣ್ಣು ಕೇಳ್ತಿರ್ಕಿಲ್ಲ, ಕಿವಿ ಕೇಳ್ತಿರ್ಕಿಲ್ಲ. ಕಣ್ಣು ಕಾಣ್ತಿರ್ಕಿಲ್ಲ, ಕಿವಿನೂ ಕೇಳ್ತಿರ್ಕಿಲ್ಲ. ಈಗ ಇದಿಲ್ಲೊಂಥರದ ಔಷಧ ಹಾಕ್ತಿರ್ಲ. ಔಷಧ ಹಾಕಿ 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 ಆ ಪೋಟಾನ್ ಬೆಲ್ಟ್ ತಗೊಂಡ್ ನಾನು ಕಣ್ಣು ಕಾಣದ. ಚಸ್ಮಾ ಇಲ್ದೆ ಜರ ಕಾಣ್ತಾವು. ಚಸ್ಮಾ ಹಾಕೊಂಡ್ರೆ ಸಣ್ಣ ಪುಟ್ಟ ಎಲ್ಲ ಕಾಣ್ತತಿ. ಚಸ್ಮಾ ಇಲ್ದ ಮೊದಲು ಕಾಣ್ತಿರ್ಕಿಲ್ಲ. ಓಕೆ, ಚಸ್ಮಾ 2 ವರ್ಷದಿಂದ ನೀವು ನಮ್ ಕ್ಯೂಲೈಫ್ ಅಲ್ಲಿ ಎಷ್ಟು ಖರ್ಚು ಮಾಡಿದೀರಾ ಅಮ್ಮ? ಏನು 1 ಪೈಸಾನು ಇಲ್ಲ. 1 ನಯಾ ಪೈಸಾ ಖರ್ಚು ಮಾಡಿ. ಓಕೆ, ಇವಾಗ ಮನೇಲೂ ಕೂಡ ಥೆರಪಿ ಮಾಡ್ತಿದಾರಲ್ವಾ? ಮಾಡ್ತಾನ. 1 ಟೈಮ್. ಎಷ್ಟು ಟೈಮ್ ಮಾಡ್ತಿದ್ದೀರಾ? 1 ಟೈಮ್ ಮನ್ಯಾಗ, 1 ಟೈಮ್ ಇಲ್ಲಿ. ಮನೇಲಿ ಮಾಡ್ತಿದ್ದೀರಾ? 1 ಟೈಮ್ ಇಲ್ಲಿ, 1 ಟೈಮ್ 2 ಟೈಮ್ ಮಾಡ್ಕೋತಿದ್ದೀರಾ? ಓಕೆ, ಹೆಂಗ್ ಅನಿಸ್ತಿದೆ ಅಮ್ಮ ಈಗ ಮನೇಲಿ? ಚಲೋ ಅನಿಸ್ತತಿ. ಮೊದಲ ಇಲ್ಲಿ ಬರೋಕತ್ತ ಮೊದಲ ಇದೇನ್ ಈ ವರ್ಷ ಮಳೆಗಾಲ ದಾಟೋದಿಲ್ಲ, ನಾ ಸತ್ತ ಹೋಗ್ತಾನ ಹಿಂಗ ಅನಿಸ್ತಿತ್ತು. ಆದ್ರೆ ಈ 2 ವರ್ಷ ನಾ ಇನ್ನ ಜೀವಂತ ಅಲ್ಲಿಂದ ನಡ್ಕೋತ ಬರೋದು. ಚೆನ್ನಾಗ್ ಅನ್ಸಿದೆ. ಬಾಳ ಚಲೋ ಅನ್ಸತ್ತೆ. ಓಕೆ, ಯಾರೆಲ್ಲ ಯೂಸ್ ಮಾಡ್ತೀರಾ ಅಮ್ಮ ಮನೇಲಿ? ನನ್ ಮಗಳ, ನನ್ನ ಹಳೆಯ, ನನ್ನ ಮೊಮ್ಮಗಳ ಎಲ್ಲಾರು ಯೂಸ್ ಮಾಡ್ತಿದ್ದೀರಾ? ಓಕೆ, ಯಾರಿಗೋಸ್ಕರ ತಗೊಂಡಿದ್ದು ನೀವು? ನನ್ನ ಮಗಳಿಗೆ ನನ್ನ ಹಳೆಯಾಗನ ತಗೊಂಡೆ. ಅವ್ರಿಗೋಸ್ಕರ ರೊಕ್ಕ ಇರಾಕಿಲ್ ಖರೆ. ಈಗ ನಾ ಏನ್ ದುಡಿಯಾಕ ಹೋಗಕ್ಕೆ ರೊಕ್ಕ ಎಲ್ಲಿವ? ಏನ್ ಮಾಡಿ ಮತ್ತೆ ಯಾವ ತರ ತಗೊಂಡ್ರಿ? ಏನು ಒಂದ್ 2 ಉಂಗರದ್ದು ನಮ್ಮ ಮನೆಯವ್ರ ತಿರ್ಕೊಂಡ್ಮೇಲೆ ಅವ್ ಏನ್ ಮಾಡೋದು ಅಂತೇಳಿ ಮಾರಿ ಅದನ್ನ ತಗೊಂಡ್ರಿ. ಯಾಕೆ ತಗೋಬೇಕಂತ ಅನಿಸ್ತಮ್ಮ? ತಗೋಬೇಕಂತ ಅನಿಸ್ತಂದ್ರೆ ಇರ್ಬೇಕು. ನನ್ನ ಮಗಳಿಗೆ ಬರಾಕ್ ಟೈಮ್ ಸಿಗುದಿಲ್ಲ. ಆಮೇಲೆ ಮುಂಜಾನೆ 7 ಸಂಜೆ ಮಾಡಿ 7 ಮಟ ಒಮ್ಮೆ ದವಾಖಾನ್ಯಾಗ ಇರ್ತಾಳು. ಅಲ್ಲಿಂದ ಬಂದ್ ತಗೋಬೇಕು. ಇಲ್ಲಿ ಬರ್ಬೇಕಂದ್ರೆ ಆಗುದಿಲ್ಲ. ಆಕಿ ಮೊದಲ ಕಾಲ್ ಪ್ರಾಬ್ಲಮ್ ಅದಾವ. ಹಿಂಗಾಗಿ ಮನ್ಯಾಗ ತಗೊಳದ. ಆಕಿಗೆ 2-3 ಕಿಲೋ ವೇಟ್ ಕಡಿಮೆ ಆಗೈತಿ. ಹೌದಾ? ಓಕೆ, ಚೆನ್ನಾಗ್ ಅನಿಸ್ತಿದೆ. ಅವ್ರಿಗೂ ಕೂಡ ಚೆನ್ನಾಗ್ ಅನಿಸ್ತಿದೆ. ಓಕೆ, ಈಗ ಈ ವಿಡಿಯೋ ನೋಡುವಂತ ಅಪ್ಪ ಅಮ್ಮನಿಗೆ ಎಲ್ಲಾರ್ಗು ಕೂಡ ನೀವ್ ಏನ್ ಹೇಳಕ್ ಇಷ್ಟ ಪಡ್ತೀರಾ? ಇಷ್ಟು ಚೆನ್ನಾಗಿ ನಿಮಗ್ ರಿಸಲ್ಟ್ ಬಂದಿದೆ ಅಲ್ಲ? ಏನಿಲ್ಲ, ಬರಾನ ಒಂದ್ 10 ದಿವಸ ನಂತರ ಎಲ್ಲಾರಿಗೂ ಒಂದೊಂದೊಂದೊಂದು ಇಲ್ಲಿ ಸಂಡಾಸ್ ಹತ್ತೈತಿ, ಇದನ್ನ ಆಗ್ತೈತಿ. ಆದ್ರ ನನಗೊಂದ್ ಬೇರೆನ ಆತ. ಮೂಲೆಯಿಂದ ರಕ್ತ ಬಂದ್ ಕಸಿಂದ ಅಂಜೆ ಬಿಟ್ಟಿನ. 3 ದಿನ ಬತ್ತು ತಾನ ಕಡಿಮೆ ಆತು. ನನಗ್ ಬಾಕಿ ಹಿಂಗ್ ಸಂಡಾಸ್ ಅದು ಏನ್ ಪ್ರಾಬ್ಲಮ್ ಇತ್ತು ನಿಮ್ಗೆ? ಏನೋ ಒಂದ್ ನರ ಎಲ್ಲೋ ಏನೋ ಆಗೇತ್ ಕಾಣ್ತೈತಿ. ಯಾವಾಗೋ ಅದು ನೂಸ್ತಿತ್ ಮಾತ್ರ. ರೈಟ್ ಸೈಡ್ ತಲೆಯಾಗಿಂದ ಹಿಡ್ದ ಕಣ್ಣು ಹಿಡ್ಕೊಂಡ್, ಕಿವಿ ಹಿಡ್ಕೊಂಡ್, ಕುತ್ತಿಗೆ ಹಿಡ್ಕೊಂಡ್ ಬಾಳ ನೂಸ್ತಿತ್ತು. ಅಂದ್ರ ನನಗ್ ಒಂದ್ಸಲ ಆಕ್ಸಿಡೆಂಟು ಆಗೈತಿ. ಫುಟ್ಬಾಲು ಬಡ್ದಿತ್ತು. ಅವಾಗಿಂದ ನಾನು ಉಸಿರು ತಗೊಳಕ ಬಿಡಾಕ ಪ್ರಾಬ್ಲಮ್ ಆಗ್ತಿತ್ತು. ಸೈ 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 ಅಂತ ಸಪ್ಪಳು ಬರ್ತಿತ್ತು. ಆ ಸಪ್ಪಳು ಬರೋದು ಬಂದಾಗೈತಿ. ಈಗ ಅದ್ ಕಣ್ಣು ಕಾಣಿಸತೈತಿ.
ಒಂದ್ 3 ದಿನ ರಕ್ತ ಬರೋಣ ಏನ್ ಬತ್ತು ಏನಾತ ಹೇಳಿ ನಾವು ನಮ್ಮ ಫ್ಯಾಮಿಲಿ ಡಾಕ್ಟರ್ ಕೇಳೋಣ. ಇನ್ನೊಂದ್ 2 ದಿನ ನೋಡ್ರಿ ಬರ್ದರ್ಕ ಅದಕ್ಕೆ ಏನಾಗಿಲ್ಲ, ಎಲ್ಲೋ ನಸದಾಗ ಒಂದಿಟ್ಟು ಕೂತಿತ್ತಕ್ಕೆ ಅದು ಹೊರಗ್ ಬತ್ತು. ಆಮೇಲೆ ಕ್ಯೂರ್ಲಾಗ ಬರೋಣ ಅದು ಹೊರಗ್ ಬತ್ತ ಅದು ರಕ್ತದ್ವಾರ ಕೆಟ್ಟ ಅಂಶ ಎಲ್ಲ ಕೆಟ್ಟ ಅಂಶ ಎಲ್ಲ ಹೊರಗ್ ಬತ್ತ. ಅವಾಗಿಂದ ನನ್ ಕಿವಿನೂ ಕೇಳ್ಸದತ್ತಿ. ಸ್ವಲ್ಪ ದಿನ ನೂಸ್ತ ಅದ ಒಂದ್ 7-8 ತಿಂಗಳದ ನೂಸ್ತ. ಅದರ ನಂತರ ಸರಿ ಹೋಗ್ಕೇಸಿಂದ ಈಗೆಲ್ಲಾನು ಸರಿ ಹೋಗತ್ತೆ, ಚೆನ್ನಾಗಿ. ಓಕೆ, ಈಗ ನೀವೆಲ್ಲಾರ್ಗು ಏನ್ ಹೇಳ್ತೀರಾ? ಎಲ್ಲಾರು ತಪ್ಪದ ಬರ್ರಿ, ಬಂದ್ರ ನಿಮಗ್ ಚಲೋ ಐತಿ. ಡಾಕ್ಟರ್ ಅಂತ್ಯಾಕ ಹೋಗಿ ಕೂತ್ರ ಇನ್ನೊಂದ್ ರೋಗ ಹತ್ತತತಿ. ರೊಕ್ಕ ಕೊಟ್ಟ ಮತ್ತ ಅವ್ರ ಕಡೆಯಿಂದ ಹಂಚ್ಕೊಂಡ್ ಬರ್ಬೇಕು, ಮತ್ ಗುಳಿಗಿ ತಿನ್ಬೇಕು. ಗುಳಿಗಿ ತಿಂದ ಸಾಕಾಗಿ ನಾನು ಇಲ್ಲಿ ಬಂದಿನಿ. ನನಗೆ ಹೆಂಗ ಆರಾಮ ಅನ್ಸ್ತಂಗ ಎಲ್ಲಾರಿಗೂ ನಿಮಗೂ ಆರಾಮ ಆಗ್ತೈತಿ. ಎಲ್ಲಾರು ತಪ್ಪದ ಬರ್ರಿ, ಥೆರಪಿ ತಗೋರಿ ಏನೋ. ಓಕೆ, ಥ್ಯಾಂಕ್ ಯು.